Jai Hind. Yesterday is Vaikunta Ekadashi. Today I went ISKCON temple. कल नहीं जा सकता था, बहुत रश है. हम इधर ही लोकल टेम्पल में गया है. ದೇವಸ್ಥಾನ ನೀವು ನಡೆಸ್ತಿರೋ ದೇವಸ್ಥಾನ ಅಷ್ಟು ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಮಡಗ್ತಿರೋ ದೊಡ್ಡ ದೊಡ್ಡ ದೇವಸ್ಥಾನಗಳು ತುಂಬ ಸಂತೋಷ ಅನ್ನಿಸ್ತದೆ. ಮತ್ತು ಈ ಚಿಕ್ಕ ದೇವಸ್ಥಾನಗಳು ದುಡ್ಡನ್ನು ಬರೋದೇನು ಎದುರು ನೋಡಬೇಡ್ರಿ. ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಮಡಗ್ರಿ ನಿಮ್ಮ ಜಾಗ. ನಿನ್ನೆ ನಾನು ಇಲ್ಲೊಂದು ಕೆಳಗಡೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲ ಚಿಕ್ಕ ಹುಡುಗರನ್ನ ಮಡಗ್ಬಿಟ್ಟು ನೀವು ದೇವಸ್ಥಾನ ಓಡಿಸ್ಬೇಕು, ಮುಂದಕ್ಕೆ ಜನ ಬರಬೇಕು ಅಂದರೆ ಆಗುತ್ತಾ? ಹಾಂ, ಒಂದು ಕಡೆ ಎಲೆ ಬಿಸಾಕಿದ್ದೀರಾ, ಒಂದು ಕಡೆ ಪೇಪರ್ ಪ್ಲೇಟ್ ಬಿಸಾಕಿದ್ದೀರಾ, ಅಷ್ಟು ಗಲೀಜಾಗಿ ಮಡಗಿದ್ದೀರಾ. ಈ ಚಿಕ್ಕ ಹುಡುಗರನ್ನ ಮಡ್ಕೊಂಬಿಟ್ಟು ಹೋಗ್ರಿ ಮುಂದೆ ಓಡಿಸ್ತಾ ಇದ್ರೆ ದೇವಸ್ಥಾನಕ್ಕೆ ಏನಕ್ಕೆ ಜನ ಬರೋದು? ದೇವರಿಗೆ ಕೈ ಮುಗಿಯೋಕ್ಕೆ, ದೇವ್ರನ್ನ ಒಳ್ಳೇದು ಕೆಟ್ಟದ್ದು ಎಲ್ಲನೂ ದೇವ್ರ ಹತ್ರ ಕೇಳೋಕ್ಕೆ ಅವರು ದೇವಸ್ಥಾನಕ್ಕೆ ಬರೋದು. ಚಿಕ್ಕ ಹುಡುಗರನ್ನ ಮಡಗ್ಬಿಟ್ಟು ಅವ್ರನ್ನ ನೀವು ಮುಂದಕ್ಕೆ ಹೋಗ್ರಿ ಅಂತ ಚಿಕ್ಕ ಹುಡುಗರು ಇದು ಮಾಡಿದ್ರೆ, ಗೈಡ್ ಮಾಡಿದ್ರೆ ದೇವಸ್ಥಾನ ಇಂಪ್ರೂವ್ ಆಗಬೇಕಂದ್ರೆ ಎಲ್ಲಿ ಇಂಪ್ರೂವ್ ಆಗುತ್ತೆ? ಯೋಚನೆ ಮಾಡಿರಿ. ಚಿಕ್ಕ ದೇವಸ್ಥಾನಾಗೆ ಯಾಕಿರುತ್ತೆ ಅಂದ್ಬಿಟ್ಟು, ದೊಡ್ಡದಾಗಿ ಯಾಕೆ ಬೆಳೆಯೋಲ್ಲ, ದೊಡ್ಡದಾಗಿ ಯಾಕೆ ಕಟ್ಟಲ್ಲ, ದೊಡ್ಡದಾಗಿ ಯಾಕೆ ಇದು ಮಾಡಲ್ಲ ಅಂದ್ಬಿಟ್ಟು. ನಿಮ್ಮ ಕ್ಲೀನಾಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕ ಮಕ್ಕಳನ್ನ ಉಪಯೋಗ ಮಾಡಬೇಡ್ರಿ. ಆ ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತೆ? 10ನೇ ಕ್ಲಾಸ್ ಓದೋ ಮಕ್ಳಿಗೆಲ್ಲ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ಗೈಡ್ ಮಾಡಬೇಕಂತ ಗೊತ್ತಾಗುತ್ತೆ ಅವ್ರಿಗೆ. कोई भी टेम्पल में छोटा बच्चा लोग को नहीं काम करने का है. Why people are using small children for working in the temple? ಸರಿಯಾದವ್ರು ಇರಬೇಕು. ಯಾವಾಗಲೂ ದೇವಸ್ಥಾನದಲ್ಲಿ ಗೈಡ್ ಮಾಡುವಾಗ ಸರಿಯಾದವ್ರು ಆಗಿರಬೇಕು. ಜನ ಬರ್ತಾರೆ ದೇವಸ್ಥಾನಕ್ಕೆ ಅಂದರೆ ಅವ್ರಿಗೆ ನೆಮ್ಮದಿ ಬೇಕು, ಒಳ್ಳೇದು ಕೇಳಬೇಕು ದೇವ್ರ ಹತ್ರ, ಕೆಟ್ಟದಕ್ಕೆ ಒಳ್ಳೇದೆಲ್ಲ ದೇವಸ್ಥಾನಕ್ಕೆ ಹೋಗಿ ಅವ್ರು ಇದು ಮಾಡ್ಕೊತಾರೆ. ದೇವ್ರು ನಮ್ಗೆ ಒಳ್ಳೇದು ಮಾಡುತ್ತೆ ಅಂದ್ಬಿಟ್ಟು ಮಧ್ಯದಲ್ಲಿ ಈ ಥರ ನೀವು ಕಿರ್ಚಾಡ್ತಾ ಇದ್ರೆ ಏನನ್ನ ದೇವ್ರ ಹತ್ರ ನಾವು ಬೇಡೋಕ್ಕಾಗುತ್ತಾ? ಬರೋವ್ರು ಬೇಡೋಕ್ಕಾಗುತ್ತಾ? ಎಷ್ಟು ಜನ ಬರ್ತಾರೆ. ದುಡ್ಡನ್ನು ಎದುರು ನೋಡಬೇಡ್ರಿ. ಫಸ್ಟು ನೀವು ನೀಟಾಗಿ ಮಡ್ಕೋರಿ. ದೇವಸ್ಥಾನ ಗೈಡೆನ್ಸ್ ಕರೆಕ್ಟಾಗಿರಬೇಕು. ಆವಾಗಲೇ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಜೈ ಹಿಂದ್.